ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ವಿಷಯವನ್ನು ತಿಳಿದುಕೊಳ್ಳೋಣ. ಏನೆಂದರೆ, ನೀವೆಲ್ಲ ಪ್ಯಾನ್ ಕಾರ್ಡಿಗೆ ಅರ್ಜಿಯನ್ನು ಹಾಕಿರ್ತೀರಿ. ಅರ್ಜಿ ಹಾಕಿದವರು ನಿಮಗೆ ಪ್ಯಾನ್ ನಂಬರನ್ನು ನೀಡಿರ್ತಾರೆ. ಒಂದು ವೇಳೆ ಅದು ಕಳೆದು ಹೋದರೆ 12 ಅಂಕಿಯ ಆಧಾರ್ ಸಂಖ್ಯೆಯ ಮೂಲಕ ಯಾವ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಪಡೆದುಕೊಳ್ಳಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ಯಾರಿಗಾದರೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮೊಬೈಲಲ್ಲಿರೋ ಗೂಗಲನ್ನು ಓಪನನ್ನು ಮಾಡಿಕೊಂಡು DG ಫೈಂಡ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗಿರುತ್ತೆ. ಮೊದಲೇ ನೀವು ರಿಜಿಸ್ಟ್ರನ್ನು ಆಗಿರಬೇಕು. ಯಾವ ರೀತಿಯಾಗಿ ರಿಜಿಸ್ಟರನ್ನು ಆಗಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸದಾಗಿ ರಿಜಿಸ್ಟರ್ ಆಗ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗಿರುತ್ತೆ. ಇಲ್ಲಿ ಎಂಟರ್ ಯುವರ್ ಫೋನ್ ನಂಬರನ್ನು ಹಾಕಿಕೊಳ್ಳಿ. ಹಾಗೆ ಎಂಟರ್ ಇಮೇಲನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಿ. ಹಾಗೆ ನಿಮ್ಮ ಪಾಸ್ವರ್ಡನ್ನು ಇಟ್ಟುಕೊಳ್ಳಿ. ನಿಮಗೆ ನೆನಪಿರುವಂಥ ಪಾಸ್ವರ್ಡನ್ನು ಇಟ್ಟುಕೊಳ್ಳಿ. ಪಾಸ್ವರ್ಡನ್ನು ಇಟ್ಟ ನಂತರ ರಿಜಿಸ್ಟರ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಆವಾಗ ನಿಮ್ಮದು ರಿಜಿಸ್ಟರ್ ಆಗಿರುತ್ತೆ. ಕಳೆದು ಹೋಗಿರುವ ಪಾನ್ ಕಾರ್ಡ್ ನಂಬರನ್ನು ಪಡೆಯಬೇಕಾದರೆ ನಿಮಗೆ 50 ರೂಪಾಯಿ ಚಾರ್ಜನ್ನು ಮಾಡಲಾಗುತ್ತೆ. ಅದಕ್ಕೋಸ್ಕರ ನೀವು ಆ್ಯಡ್ ವ್ಯಾಲೆಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು 100 ರೂಪಾಯಿ ರಿಚಾರ್ಜನ್ನು ಮಾಡಿಕೊಳ್ಳಿ. 50 ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ಇರುತ್ತೆ. ಚೂಸ್ ಯುವರ್ ಆಪ್ಷನ್ ಮೇಲೆ ಸೆಲೆಕ್ಟನ್ನು ಮಾಡಿಕೊಳ್ಳಿ. RS 100 ಸೆಲೆಕ್ಟನ್ನು ಮಾಡಿಕೊಳ್ಳಿ. 50 ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ಇರುತ್ತೆ. ಆದ ಕಾರಣದಿಂದ 100 ಸೆಲೆಕ್ಟನ್ನು ಮಾಡಿಕೊಳ್ಳಿ. ಸೆಲೆಕ್ಟನ್ನು ಮಾಡಿಕೊಂಡ ನಂತರ QR ಕೋಡ್ 1 ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಸ್ಕ್ಯಾನರ್ ಓಪನ್ ಆಗಿರುತ್ತೆ. ನಿಮ್ಮ ಫೋನ್ಪೇ ಮುಖಾಂತರ ಈ ಸ್ಕ್ಯಾನನ್ನು QR ಕೋಡನ್ನು ಸ್ಕ್ಯಾನ್ ಮಾಡಿ. ಆವಾಗ ಅಮೌಂಟ್ ಕಟ್ ಆಗಿರುತ್ತೆ. ವ್ಯಾಲೆಟ್ನಲ್ಲಿ 100 ರೂಪಾಯಿ ಕ್ರೆಡಿಟ್ ಆಗಿರುತ್ತೆ. ಕ್ರೆಡಿಟ್ ಆದ ನಂತರ ನೀವು ಪ್ಯಾನ್ ಫೈಂಡ್ ಅಂತಕ್ಕಂಥದ್ದು ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಪ್ಯಾನ್ ಫೈಂಡ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂದರೆ 12 ಅಂಕಿಯ ಆಧಾರ್ ನಂಬರನ್ನು ಹಾಕಿಕೊಂಡು ಫೈಂಡ್ ನೋ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಆವಾಗ ಆರ್ ಯು ಶ್ಯೂರ್ 50 ರೂಪಾಯಿ ಚಾರ್ಜ್ ಕಟ್ ಆಗುತ್ತೆ ಅಂತ ಕೇಳ್ತಾ ಇರುತ್ತೆ. ಅದನ್ನು ಎಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. 50 ರೂಪಾಯಿ ಕಟ್ ಆಗುತ್ತೆ. ಕಟ್ ಆದ ಬಳಿಕ ಈ ರೀತಿಯಾದಂಥ ಪ್ಯಾನ್ ಫೈಂಡ್ ಸಕ್ಸಸ್ಫುಲ್ಲಿ, ಪ್ಲೀಸ್ ಚೆಕ್ ಡ್ಯಾಶ್ಬೋರ್ಡ್ ಅಂತಕ್ಕಂಥ ಮೇಲೆ ಓಕೆ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಆವಾಗ ನಿಮ್ಮ ಆಧಾರ್ ನಂಬರ, ಡೇಟ್ ಆ್ಯಂಡ್ ಟೈಮ, ಪ್ಯಾನ್ ಡೀಟೇಲ್ಸ, ಪ್ಯಾನ್ ಕಾರ್ಡ್ ನಂಬರ್ ಬಂದಿರುತ್ತೆ. ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು.